ನಿಮ್ಮ ಟಗರನ್ನ ಕೂಗಿಗ್ಲಿಕ್ಕೆ ಇದು ಸುಳ್ಳು ಹುಲಿಯ, ಇದು ಹುಲಿಯ ಅಲ್ಲ, ಇದು ಕರಿಯನೂ ಅಲ್ಲ. ಎಂತ ಹೇಳ್ತಾರೆ ಅದಕ್ಕೆ? ಒಂಥರ ತೋಳ ಅದು, ನರಿಯ ಮತ್ತೆ ತೋಳಯ. ಇನ್ನು ಹೆಸರು ಬದಲಾಯಿಸ್ಬೇಕು ಅವರಿಗೆ. ಈ ರೀತಿ ಆಮೇಲೆ ಅವರ ಸಚಿವ ಸಂಪುಟದ ಮಂತ್ರಿಗಳು, ನಾನು ಹುಲಿಯ, ನಾನು ಟಗರು, ನಾನು ಮಾಡಿದೆಲ್ಲ ಸರಿ ಅಮ್ಮ, ನಾನೇನ್ ಮಾಡ್ತೇನಾ? ನಾನು ಬಿಜೆಪಿ ಅವರು ಹೇಳ್ತಾರೆ ನಾನು ಭ್ರಷ್ಟಾಚಾರಿ ಅಂತ. ಈ ರೀತಿ ಕೂಗ್ತಿರಲ್ಲ, ನಿಮ್ಮ ಕೂಗಿಗೆ ಧಿಕ್ಕಾರ ಇರಬೇಕು ಸಿದ್ದರಾಮಯ್ಯನವರಿಗೆ. ಒಬ್ಬ ವಿರೋಧ ಪಕ್ಷವಾಗಿ ನಾವೆಲ್ಲರೂ ಕೂಡ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾಚಿಕೆ ಆಗಬೇಕು ಇವರಿಗೆ. ಸರ್ಕಾರವನ್ನ ಇಟ್ಕೊಂಡು ಸರ್ಕಾರದ ಪಾತ್ರಧಾರಿಗಳಾಗಿ ಶಾಸಕರು ಮತ್ತೆ ಮುಖ್ಯಮಂತ್ರಿಗಳು ನಾವು ಹೋಗುವ ಮುಂಚೆನೆ ಅಲ್ಲಲ್ಲಿ ಸಭೆಯನ್ನು ಮಾಡಿ ನಾವು ನಿರ್ದೋಷಿಗಳನ್ನ ಮಾತನ್ನ ಹೇಳಿಕೆ ಹೋಗ್ತಾರೆ. ಆಮೇಲೆ ಭಾಷಣದಲ್ಲಿ ಕೇಳ್ತಾರೆ, ನಾನೇನು ಕಳ್ಳನಾ, ನಾನೇನು ಭ್ರಷ್ಟಾಚಾರಿನಾ? ಯಾರ್ ಸ್ವಾಮಿ ಕಳ್ಳ ಅಂತ ಹೇಳ್ತಾರೆ, ಭ್ರಷ್ಟಾಚಾರಿ ಅಂತ ಹೇಳ್ತಾರೆ? ನಾನು ಹುಲಿಯ, ನಾನು ಟಗರು, ನಾನು ಮಾಡಿದೆಲ್ಲ ಸರಿ ಅಮ್ಮ, ನಾನೇನ್ ಮಾಡ್ತೇನಾ? ನಾನು ಬಿಜೆಪಿ ಅವರು ಹೇಳ್ತಾರೆ ನಾನು ಭ್ರಷ್ಟಾಚಾರಿ ಅಂತ. ಈ ರೀತಿ ಕೂಗ್ತಿರಲ್ಲ, ನಿಮ್ಮ ಕೂಗಿಗೆ ಧಿಕ್ಕಾರ ಇರಬೇಕು ಸಿದ್ದರಾಮಯ್ಯನವರಿಗೆ. ಆಮೇಲೆ ಒಂದು ಮಾತು ಹೇಳಿದ್ರು, ಯಡಿಯೂರಪ್ಪನ ಮೇಲೆ ಆಪಾದ ಬಂದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು, ಯಡಿಯೂರಪ್ಪನವರ ಮಾನ ಮರ್ಯಾದೆ ಇದ್ರೆ, ಏನು ಗವರ್ನರ್ ಪ್ರಾಸಿಕ್ಯೂಷನ್ ಆದಂತ ಸಂದರ್ಭದಲ್ಲಿ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಬೇಕು ಯಡಿಯೂರಪ್ಪನವರು, ಮತ್ತು ಶುದ್ಧವಾಗಿ ಬಂದು ಬೇಕಾದ್ರೆ ಮುಖ್ಯಮಂತ್ರಿ ಆಗಿ ಬನ್ನಿ ಅಂತ. ಸ್ವಾಮಿ ಮುಖ್ಯಮಂತ್ರಿಗಳೀಗ ನಿಮ್ಗೇನಾಗಿದೆ? ನೀವು ಕೂಡ ಶುದ್ಧರಾಗಿದ್ದೀರಾ ಅಶುದ್ಧರಾಗಿದ್ದೀರಾ ಅಂತ ತೀರ್ಮಾನ ಕೋರ್ಟ್ನಲ್ಲಿ ಆಗಬೇಕಾಗಿದೆ. ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದೇವೆ ನಾವು. ನೀವು ರಾಜೀನಾಮೆ ಕೊಡುದಿಲ್ಲ ಯಾಕಂತ ನಮ್ಗೆ ಗೊತ್ತಿದೆ. ಯಾಕೆಂದ್ರೆ ರಾಜೀನಾಮೆ ಕೊಟ್ರೆ ಮುಖ್ಯಮಂತ್ರಿ ಪದವಿ ಹೋಗುತ್ತೆ, ಹೆಲಿಕಾಪ್ಟರ್ ಅಲ್ಲಿ ಯಾರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಹೋಗಿ ಅಲ್ಲಿ ತಿದ್ದುಪಡಿ ಮಾಡುದಿಲ್ಲ, ಹಾಕ್ಲಿಕ್ಕೆ ಆಗುದಿಲ್ಲ, ಸಾಕ್ಷಿ ನಾಶ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಜೈಲಿಗೆ ಹೋದ್ರು ಪರವಾಗಿಲ್ಲ. ಎಲ್ಲಿ ಡೆಲ್ಲಿಯಲ್ಲಿ ಇವನಿದ್ದಾನಲ್ಲ ಕೇಜ್ರಿವಾಲ್ ಕೂತಂಗೆ, ಹಂಗೆ ನಾನು ಜೈಲಲ್ಲಿ ಕೂತ್ಕೊಂಡು ಎಲ್ಲವನ್ನು ರಿಮೋಟ್ ಕಂಟ್ರೋಲ್ ಅಲ್ಲಿ ಆಟ ಆಡಿಸ್ತೇನೆ, ಎಲ್ಲವನ್ನು ಮುಗಿಸ್ತೇನೆ ಎನ್ನುವ ಚಿಂತನೆಯೊಂದಿಗೆ ನೀವು ಕೂತಿದ್ದೀರಿ ಸ್ವಾಮಿ. ಯಡಿಯೂರಪ್ಪನವರು ಚೊಕ್ಕಲ್ಲಿ ದುಡ್ಡು ತಗೊಂಡ್ರಂತೆ, ನೀವೇನ್ ಕರ್ಮ ಮಾಡಿದ್ರಿ? ನೀವು ಇದನ್ನೇ ಏನು ಜಾಗವನ್ನೇ ಸೈಟ್ಗಳನ್ನೇ ನುಂಗಿದ್ದೀರಿ. ಎಷ್ಟು ವಿಪರ್ಯಾಸ ಅಂದ್ರೆ ನಮ್ಮ ರವಿಕುಮಾರ್ ಅವರು ಹೇಳಿದ್ರು, 1 ರೂಪಾಯಿ ಸೈಟ್ 5 ರೂಪಾಯಿಗೆ ಇವರ ಭಾವ ಮೈದುನ, 5 ಲಕ್ಷಕ್ಕೆ ಇವರ ಭಾವ ಮೈದುನ ಖರೀದಿ ಮಾಡುದು, 5,95,000. ಆಮೇಲೆ ಅದರ ಬೆಲೆ ಎಷ್ಟು? 65 ಕೋಟಿ ಇವರ ಕೈಗೆ ಬರುವಾಗ, ಮುಖ್ಯಮಂತ್ರಿ ಹೆಂಡತಿಗೆ ಬರುವಾಗ ಅದು 65 ಕೋಟಿ ಆಗುತ್ತೆ. ಏನ್ ಸ್ವಾಮಿ? 2001ರಲ್ಲಿ ಡಿನೋಟಿಫಿಕೇಶನ್ ಆದ ಆ ಪತ್ರವನ್ನು ಓದಿದ್ರು. ಆ ಪತ್ರದಲ್ಲಿ ವೈಟ್ನರ್ ಹಾಕಿದ್ದನ್ನು ಹೇಳಿದ್ರು. ಅವರ ಧರ್ಮಪತ್ನಿ ಅವರು ಹೇಳಿಕೊಂಡಿದ್ದಾರೆ, ಇದು ನೀವು ನನಗೆ ಬದಲಿ ಸೈಟ್ ಕೊಡಬೇಕು ಅಂತ. ಆಮೇಲೆ 2004ರಲ್ಲಿ ಇವರ ಭಾವ ಮೈದುನ ಅದನ್ನು ಖರೀದಿ ಮಾಡುದಂತೆ. ಇದು ಯಾವ್ರಿ ಕಾನೂನು? ಆಮೇಲೆ ಅರಿಶಿನ ಕುಂಕುಮಕ್ಕೆ ಅದನ್ನೇ ಇವರಿಗೆ ಕೊಡೋದಂತೆ. ಇದು ಯಾವ ರೀತಿ ಇದು ಕಾನೂನು? ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಬೇಕಾಗಿದೆ. ಇವರ ನಿಮ್ಮ ಟಗರನ್ನ ಕೂಗಿಗ್ಲಿಕ್ಕೆ ಇದು ಸುಳ್ಳು ಹುಲಿಯ, ಇದು ಹುಲಿಯ ಅಲ್ಲ, ಇದು ಕರಿಯನೂ ಅಲ್ಲ. ಎಂತ ಹೇಳ್ತಾರೆ ಅದಕ್ಕೆ? ಒಂಥರ ತೋಳ ಅದು, ನರಿಯ ಮತ್ತೆ ತೋಳಯ. ಇನ್ನು ಹೆಸರು ಬದಲಾಯಿಸ್ಬೇಕು ಅವರಿಗೆ. ಈ ರೀತಿ ಆಮೇಲೆ ಅವರ ಸಚಿವ ಸಂಪುಟದ ಮಂತ್ರಿಗಳು ಅವರು ಹೇಳುವಂತ ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಆ ಮೂಡ ಬಿಟ್ಟು ನಮ್ಮ ವಾಲ್ಮೀಕಿ ನಿಗಮದ ದುಡ್ಡನ್ನ ಯಾವ ರೀತಿ ಹೊಡೆದ್ರು ಅಂದ್ರೆ, ನಾವೆಲ್ಲ ಕೂಗಿದ್ದು 185 ಕೋಟಿ ಅಂತ. ಆಗ ಈ ಹುಲಿಯ ಎನ್ನುವ ನರಿಯ ಇದ್ದಾನೆಲ್ಲ ಅವರು ಎದ್ದು ನಿಂತು ವಿಧಾನಸೌಧದಲ್ಲಿ, ಅದು 185 ಅಲ್ರಿ, ಅದು ಬರೀ 85 ಅಂದ್ರೆ ಒಪ್ಕೊಂಡ್ರು. 85 ಸಲ ಲೂಟಿ ಮಾಡಿದ್ದೇವೆ ಅಂತ. ಬಿಟ್ಟಿದ್ರೆ 185 ಲೂಟಿ ಆಗ್ತಿತ್ತು. ಅಷ್ಟೊತ್ತಿಗೆ ಪಾಪ ಒಬ್ಬ ಪ್ರಾಮಾಣಿಕ ಒಬ್ಬ ಆಫೀಸರ್ ಅಧಿಕಾರಿ ಸತ್ತೋದ, ಇಲ್ಲದ್ರೆ 185 ಬುಳುಂಕ್ ಮಾಡ್ತಿದ್ರು.
ಎಲ್ಲೆಲ್ಲಿ ಯಾವ ರಾಜ್ಯಕ್ಕೆ ಎಲ್ಲೆಲ್ಲೆಲ್ಲ ಅದನ್ನು ಹರಿಸಿದ್ರು ಸ್ವಾಮಿ ನೀವು. ಇವತ್ತು ಬಾಯಲ್ಲಿ ನಿಮ್ಮ ಶಾಸಕರಿಗೆ ನಾಚಿಕೆ ಆಗ್ಬೇಕು ನಿಮ್ಮ ಶಾಸಕರಿಗೆ. ಬಾಯಿಗೆ ಬಂದದ್ದು ಮಾತಾಡ್ತೀರಿ ಬಿಜೆಪಿಯ ಬಗ್ಗೆ, ರಾಜ್ಯಪಾಲರ ಬಗ್ಗೆ ಮಾತಾಡ್ತೀರಿ ನೀವು. ರಾಜ್ಯಪಾಲ ನಿಮ್ಮಲ್ಲಿ ಸಂವಿಧಾನಕ್ಕೆ ಗೌರವ ಇಲ್ಲದ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದು